ಇನ್ನು ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಮೇಲೆ ಹೆಚ್ಚು ನಿರೀಕ್ಷೆಯನ್ನು ಇಟ್ಟಿರುವುದು ವೇತನ ಜೀವಿಗಳು. ಯಾಕಂದ್ರೆ 2025 ಬಜೆಟ್ ನಲ್ಲಿ ಆದಾಯ ತೆರಿಗೆ ಮಿತಿ 10 ಲಕ್ಷ ರೂಪಾಯಿ ಹೆಚ್ಚಿಸಬಹುದು ಅಂತಿದ್ದಾರೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಿತಿಯನ್ನು 1 ಲಕ್ಷಕ್ಕೆ ಹೆಚ್ಚಿಸಲು ಸರ್ಕಾರ GST ಬಂದು ಚೆನ್ನಾಗಿ ಕಲೆಕ್ಷನ್ ಆಗಬಿಟ್ರೆ ಇನ್ಕಮ್ ಟ್ಯಾಕ್ಸೇ ಕಟೆ ಮುಗಿಸ್ಬಿಡ್ತಾರೆ ಅಂತ ಬಿಡ್ತಾ ಇದ್ರಪ್ಪ. ಹೌದು, ಈಗ GST ಅಂತೂ ಅದರಂತ ಭೂತ ಇನ್ನೊಂದು ಬೇಡಪ್ಪ ಬೇಡ. ಆ ಭೂತದ ಕಂಪನಿಯ ಹೆಡ್ ಆಫೀಸಿನ ಚೇರ್ಮನೇ ಈ ವಿತ್ತ ಮಂತ್ರಿ. ಆ GST ಇದು ಇಷ್ಟು ವರ್ಷ ಆದರೂ ಇನ್ನೂ ನಮ್ಮ ಪ್ರಾಣ ತಿಂತಾ ಇದೆ ಹಿಡ್ಕೊಂಡದು. ಹೊಸ ರೂಪದಲ್ಲಿ ಪ್ರಾಣ ತಿನ್ನಕ್ಕೆ ಬಂದಿದ್ದಾರೆ ಈಗ ಒಂದು ಕಡೆ. ಇನ್ನೊಂದು ಕಡೆ ಆದಾಯ ತೆರಿಗೆಗೆ ಒಡೆಯ ಹಿಡ್ಕೊಂಡು ಸಿಕ್ಕಿದ ಕಡೆ ಎಲ್ಲ ಅವನಿಗೂ ಅಂತ ಯಾವನ್ ಸಿಗ್ತಾನೆ ಅವ್ನಿಗೆ ಹಿಡ್ಕೊಂಡು ಬಾರಿಸೋದು. ಕಟ್ಟವನಿಗೂ ನೋಟಿಸ್ ಕೊಡು, ಕಟ್ಟದೇ ಇದ್ದವನಿಗೂ ಕೊಡು, ಆಮೇಲೆ SMS ಹಾಕೋದು. ಇದು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿಸ್ಕೊಂಬಿಡಿ ನೀವು, ನಿಮ್ದೆಲ್ಲ ವಿಶ್ವಾಸ ವಿವಾದ ಅಂದ ಮಾಡಿರೋದೇ ಫೂಲಿಶ್ನೆಸ್ ನೀವುಗಳು. ಅದನ್ನು ಸಾಲ್ವ್ ಮಾಡ್ಕೊಂಡು ಬಂದು ನಮಗೆ ಹೇಳ್ತಾರೆ ವಾಪಸ್ಸು. ಯಾವ ದೇಶ ಇರಬೇಕು ಲೆಕ್ಕ ಹಾಕೊಳ್ಳಿ. ಇನ್ನು ಇನ್ಕಮ್ ಟ್ಯಾಕ್ಸ್ ಈಗ 10 ಲಕ್ಷ ಅಂತ ಯಾಕ್ರಿ ಸುಮ್ಮನೆ ಪಾಪ ಜನಕ್ಕೆ ಯಾಮಾರಿಸಿ ಹಾಳು ಮಾಡ್ತೀರಿ. ಆರ್ಥಿಕ ವ್ಯವಸ್ಥೆಗೆ ಉತ್ತೇಜನ ನೀಡೋಕೆ ಇನ್ನಷ್ಟು ತೆರಿಗೆ ವಿನಾಯಿತಿ ನೀಡಬಹುದು ಅಂತಿದ್ದಾರೆ. ರಿಲೀಫ್ ಸಿಗಬಹುದು ಅಂತಿದ್ದಾರೆ. ವಿನಾಯಿತಿ ತೆರಿಗೆ ವಿನಾಯಿತಿ ಇವ್ರು ಯಾರು ಟ್ಯಾಕ್ಸ್ ಕಟ್ಟಬೇಕಾಗಿಲ್ವಲ್ಲ? ಮೋದಿ ಎಷ್ಟು ಟ್ಯಾಕ್ಸ್ ಕಟ್ತಾರಂತೆ? ಎಷ್ಟು ಕಟ್ತಾರಂತಪ್ಪ? ಅವ್ರು ಮಾತ್ರ ನಾನು ಬಡವ, ನಾನು ದುಡ್ಡೇ ಮಾಡಿಲ್ಲ, ನನಗೇನು ಇಲ್ಲಪ್ಪ. ನಿಜ, ಅದು ಕರೆಕ್ಟು. ಅವ್ರಿಗೆ ಏನಕ್ಕೆ ತಾಗಬೇಕು ಹೇಳಿ? ಅದ್ರದ್ದು ಬಿಸಿ ಬರೋ ಸಂಬಳಕ್ಕೆ ದುಡ್ದು ಟ್ಯಾಕ್ಸ್ ಕಟ್ಟವನು ಗೊತ್ತಾಗತ್ತೆ ಎಷ್ಟು ಕಷ್ಟಪಟ್ಟಿದ್ದೀನಿ ಇನ್ನಕ್ಕೆ ಅವನಿಗೆ ಗೊತ್ತು. ಕೇಳಿದ್ರೆ ಶ್ರೀಮಂತರು ಕೊಡಬೇಕು, ಎಲ್ಲಿವರು ಕೊಡ್ತಾರಪ್ಪ? ಹಸು ಹಾಲನ್ನು ಕರೆಯುತ್ತಲೇ ಇರಬೇಕು, ಎಲ್ಲಿವರು ಕರೆಯತ್ತಪ್ಪ? ಆಮೇಲೆ ಕೆಚ್ಚಲು ರಕ್ತ ಬರುತ್ತೆ. ಟಾರ್ಗೆಟ್ ಮಾಡಿದ್ರೆ ಸೋಷಿಯಲ್ ಸ್ಕೀಮ್ಸನ್ನ ಯಾರು ಬೇಡ ಅಂತಾರೆ? ಬೇರೆಯವ್ರಿಗೆ ಒಳ್ಳೇದಾಗಬೇಕು ಅಂತ ಯಾರಿಗೂ ಅನ್ಸಲ್ವೇ? ಎಲ್ಲರೂ ಖುಷಿ ಪಡ್ತಾರೆ. ಮತ್ತೆ ಇನ್ನು ಪ್ರಧಾನಿ ಮೋದಿ ನೇತೃತ್ವದ 3ನೇ ಅವಧಿ ಹಿಂದಿನ 2 ಅವಧಿಗಿಂತ ಭಿನ್ನ. ಈ ಬಾರಿಯ ಅಧಿಕಾರದಲ್ಲಿರುವುದು ಮೈತ್ರಿ ಸರ್ಕಾರ. ಜೆಡಿಯು ಆಡಳಿತದಲ್ಲಿರುವ ಬಿಹಾರದಲ್ಲಿ ಈ ವರ್ಷವೇ ಅಸೆಂಬ್ಲಿ ಚುನಾವಣೆ ನಡೆಯುವ ಕಾರಣ ಜನಾಕರ್ಷಕ ನಿರ್ಣಯಗಳು ನಾಳೆ ಬಜೆಟ್ನಲ್ಲಿ ಹೊರಹೊಮ್ಮಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಏನು ಬರಲ್ರಿ, ಬಿಹಾರ ಆಂಧ್ರಕ್ಕೇನೋ ಬರುತ್ತಷ್ಟೇ. ಯಾಕ್ರಿ ಸುಮ್ಮನೆ ರೈಲ್ ಬಿಡ್ತೀರಿ ಪಾಪ ಜನಕ್ಕೂ? ಅವ್ರಿಗೆ ಮಾತ್ರ ಪಾಪ. ಅಲ್ಲ ಸರ್, ಈಗ ಕೆಲ ರಾಜ್ಯಗಳಿಗೆ ಫಸ್ಟ್ ಆಫ್ ಆಲ್ ಆ ಬಜೆಟಿನ ಕಾಪಿನೇ ಜನಕ್ಕೆ ಸಂಬಂಧವಿಲ್ಲದೆ ಇರೋ ಕಾಪಿ ಅದು. ಭಗವದ್ಗೀತೆನಾ ಅಂತಾರೆ ಬಹಳ ಜನ. ನೀವು ಕೇಳಿದಿರಲ್ವಾ? ಕೇಳಿಲ್ವಾ? ಏನದು ಭಗವದ್ಗೀತೆನಾ? ಅಪ್ಪ ನೀನು ಜೀವಮಾನದಲ್ಲೂ ಒಂದ್ಸರಿ ಆ ಭಗವದ್ಗೀತೆ ಪುಸ್ತಕ ಟಚ್ ಮಾಡಿದೀಯನಪ್ಪ? ಓದೋದು ಬೇಡ, ಓದೋದು ಬೇಡ. ಕಾನ್ಸ್ಟಿಟ್ಯೂಷನ್ 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 ಅಂತ ನಾಗರಾವ್ ಥರ ಹಿಂಗಂತ ಇರ್ತಾರೆ, ಹಿಂಗಂತ ಇರ್ತಾರೆ. ಹಿಂಗೆ ಅನ್ನೋದು ಬಿಟ್ಬಿಡ್ರಪ್ಪ. ಓದಿದ್ರಪ್ಪ ಪ್ರಿಯಾಂಬಲ್ನಾದ್ರೂ. ಪ್ರಿಯಾಂಬಲ್ ನಾನು ಕೇಳ್ತಿರೋದು, ಒಳಗಡೆ ಬೇಡ. ಹಂಗೆ ಈ ಬಜೆಟ್ ಅನ್ನೋದು ಅದು ಸುಮ್ಮನೆ ಪಾಪ ರೈಲ ತುಸ್ತೀರಿ ಜನರುಗಳಿಗೆ. ಬಿಹಾರ ಆಂಧ್ರಕ್ಕೆ ಲಾಭ ಆಗತ್ತೆ ನಾಳೆ, ಬರೆದಿಟ್ಕೊಳ್ಳಿ. ಆಗಬೇಕು, ಆಗದೆ ಇದ್ರೆ ಬಿಡ್ತಾರೆ ಎರಡನ್ನವರು, ಎರಡೂ ರಾಜ್ಯದವರು. ಅಷ್ಟೇ ಅಲ್ವೇ? ಕಡಿಮೆ ಬಡ್ಡಿಗೆ ದೀರ್ಘಾವಧಿ ಸಾಲ ಕೊಡಿ. ಯಾರು? ರೈತರು. ಕೇಳ್ತಾನೆ ಇರುತ್ತೆ, ನಡೀತಾನೆ ಇರುತ್ತೆ, ಅದಕ್ಕೆ ಎಂಡೇ ಇಲ್ಲ, ಎಂಡೇ ಇರಲ್ಲ. ಕಿಸಾನ್ ಸಮ್ಮಾನ್ ಹಣ 12,000ಕ್ಕೆ ಹೆಚ್ಚಿಸಿ ಎಲ್ಲರಿಗೂ. ಅದನ್ನೇ ಹೇಳೋದು ನಾನು. ಯಾರಿಗೆ ಹೆಚ್ಚಿಸ್ಬೇಕು? 2 ಎಕರೆ ಇರೋವನ್ನ ಬಿಟ್ಟು ಯಾವನಿಗೂ ಕೊಡಲ್ಲ ಅನ್ಬೇಕು. ಯಾಕಪ್ಪ ಕೊಡಬೇಕು 20 ಎಕರೆ ಅವನಿಗೆ? ಆಲ್ ರೈಟ್, 2 ಎಕರೆ ನೀರಾವರಿ, 20 ಎಕರೆ ನೀರಾವರಿ ಅಲ್ಲದ ಜಮೀನು ಫಿಕ್ಸ್ ಮಾಡಿ, ಇಟ್ಸ್ ಆಲ್ ರೈಟ್. ಯಾಕಪ್ಪ ಕೊಡಬೇಕು ಉಳಿದವನಿಗೆ? ಅದೇ ಇಲ್ಲಿ ಸಿದ್ದರಾಮಯ್ಯ DK ಮಾಡಿಟ್ಟಂಗೆ ಬಸ್ಸಲ್ಲಿ ಓಡಾಡ್ಕಳಿ ಅಂತ ಬಿಟ್ರಲ್ಲ ಎಲ್ಲರಿಗೂ. ಇಲ್ಲಿ ಬಿಟ್ರಲ್ಲ. ಈಗ ವಾರಕ್ಕೆ ತಿಂಗಳಿಗೆ 4,000 ಕೋಟಿ ಕರೆಂಟ್ ಇದನ್ನು ಮ್ಯಾನೇಜ್ ಮಾಡೋಕ್ಕೆ. ಕೇಳಿ, ದುಡ್ಡು ಬೇಕಾದಷ್ಟಿದೆ. ಎಲ್ಲಿಂದ ಇದೆ? ಅದೇ ಅಲ್ಲಿಂದ ತತ್ತಾ ಇರೋದು. RBIಯಿಂದ ಪರ್ಮಿಷನ್ ತಗೊಂಡು, ಪರ್ಮಿಷನ್ ಅವ್ರು ಕ್ರಿಯೇಟ್ ಮಾಡಿರ್ತಾರೆ. ಅವರು ಇದೆಲ್ಲ ಮ್ಯಾನೇಜ್ ಮಾಡಿ ಸುಸ್ತಾಗಿದ್ದ ಖಾಲಿ ಮಾಡಿಬಿಟ್ರು ಜಾಗನ. ಸೈಲೆಂಟಾಗಿ ನೋಡಿದ್ರು ಆ ಕಡೆ ಈ ಕಡೆ, ಯಾವ ಸವಾಸ ಇದು ಅಂತ ಖಾಲಿ ಮಾಡ್ಕೊಂಡು ಹೊಂಟ್ಬಿಟ್ರು ಅವರು. ಬಿತ್ತನೆ, ಬೀಜ, ರಸಗೊಬ್ಬರ, ಕ್ರಿಮಿನಾಶಕ ಮೇಲಿನ GST ರದ್ದು ಮಾಡಿ
ಏಕೆ ಅವರೊಬ್ಬರೇ ನಾವು ಮನುಷ್ಯರು, ಬೇರೆಯವರೆಲ್ಲ ಜಿ ಎಸ್ ಟಿ ಇರೋದು ಬೇಡವಾ? ಬಿತ್ತನೆ ಬೀಜಕ್ಕೆ ಈಗಾಗಲೇ ಅದರಲ್ಲೂ ಜಿ ಎಸ್ ಟಿ, ಅದಕ್ಕೆ ಈಗಲೇ ಸಬ್ಸಿಡಿ ಇದೆ, ಅದರಲ್ಲೂ ಜಿ ಎಸ್ ಟಿ ತೆಗೀರಿ ಅಂತೀರಿ. ರಸಗೊಬ್ಬರಕ್ಕೂ ಅಷ್ಟೇ, ಕ್ರಿಮಿನಾಶಕಕ್ಕೂ ಅಷ್ಟೇ, ಕೃಷಿ ಮೇಲಿನ ಉಪಕರಣಕ್ಕೂ ಅಷ್ಟೇ, ಈಗಾಗಲೇ ಅದಕ್ಕೆಲ್ಲ ಸಬ್ಸಿಡಿಗಳಿವೆ, ಅದರಲ್ಲೂ ಜಿ ಎಸ್ ಟಿ. ನಮಗೆ ಸಬ್ಸಿಡಿನೂ ಇಲ್ಲದೆ ಇರೋದಕ್ಕೆ ನಮಗೆ ಮಿಡ್ಲ್ ಕ್ಲಾಸ್ಗೆ ನಮಗೂ ಕೊಡಿ ಹಂಗಾರೆ. ಹಾಂ, ಅದನ್ನು ಕೇಳಂಗಿಲ್ಲ, ಯಾವ ಕೇಳಿದ್ರೆ ಅವ್ನು ವಿರೋಧಿ. ಇಲ್ಲೂ ಒಂದು ಪ್ಲಾಟ್ಫಾರ್ಮ್ ತರ್ಬೋದಲ್ಲ ಸರ್, ಇಷ್ಟು ಆದಾಯ ಬಂತಂದ್ರೆ ಅದಕ್ಕೊಂದಿಷ್ಟು ಅದಕ್ಕೆ ಹೇಳಿದ್ದು, ಒಡಿಸ್ಕೊಳ್ಳೋರು ಒಡಿಸ್ಕೊತಾ ಇರ್ತಾರೆ ಈ ದೇಶದಲ್ಲಿ, ತಿನ್ನೋರು ತಿಂತಾ ಇರ್ತಾರೆ, ಅವ್ರವ್ರು ತೋಚ್ದಂಗೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಯಾರಿಗೆ ಎಕ್ಸ್ಟ್ರಾ ವೋಟಿಂಗ್ ಪವರ್ ಇದೆ ಅವ್ರು ಮಾಡಿಸ್ಕೊಂಡು ಹೋಗ್ತಾರೆ. ಮಿಡ್ಲ್ ಕ್ಲಾಸ್ ಯುನೈಟ್ ಆಗಲ್ಲ, ಹಾಗಾಗಿ ಒಡಿಸ್ಕೊಂಡು ಸಾಯ್ತಾರೆ ಅಷ್ಟೇ. ಬಿಡ್ರಿ, ಇಷ್ಟೇ ಇವ್ರದ್ದು ಆಟ. ಮಹಿಳೆಯರು ಏನು ಬಯಸ್ತಾರಂತೆ? ಚಿನ್ನದ ಆಮದು ಸುಂಕ ಇಳಿಸ್ಬಿಡ್ಬೇಕು. ಹೆಂಗಪ್ಪ ಆಗತ್ತೆ? ಎಲ್ಲಿಂದ ಆಗಬೇಕು? ಪಾಪ ಏನೋ ಆಸೆ ಸರ್ ಇಟ್ಕೊಂಡಿರ್ತಾರೆ. ದೇರ್ ಇಸ್ ಎ ನ್ಯೂ ಥಿಂಕಿಂಗ್ ಅಗೈನ್. ಏನು ಸರ್? ಪ್ರಿಂಟೆಡ್ ಮನಿ ಏನಿದೆ ಅಂದರೆ ಪೇಪರ್ನಲ್ಲಿರುವ ದುಡ್ಡು, ಅದು ಡಾಲರ್ ಆಗಲಿ, ರೂಪಾಯಿ ಆಗಲಿ, ಯುವಾನ್ ಇದಾಗಲಿ, ಚೈನಿ ಕರೆನ್ಸಿ ಆಗಲಿ, ಎನ್ ಆಗಲಿ, ಯಾವುದೇ ಆಗಲಿ, ಪೇಪರ್ ಮನಿ ಏನಿದೆ ಅದರ ವ್ಯಾಲ್ಯೂ ಇಳೀತಾ ಇದೆ, ಅದರ ಮೌಲ್ಯ ಇಳೀತಿದೆ. ವೇರ್ಯಾಸ್ ಲಾಂಗ್ ಟ್ರಸ್ಟೆಡ್ ಅಸೆಟ್ಸ್ ರೂಪದಲ್ಲಿರೋ ಗೋಲ್ಡ್ ಏನಿದೆ ಅದರದ್ದು ರೈಸ್ ಆಗ್ತಿದೆ. ಭಾಳ ಜನ ದೇ ಹ್ಯಾವ್ ಸ್ಟಾರ್ಟೆಡ್ ಹೋಲ್ಡಿಂಗ್ ಅಸೆಟ್ಸ್ ನೌ ಇನ್ ಗೋಲ್ಡ್ ಇನ್ವೆಸ್ಟ್ಮೆಂಟಲ್ಲಿ. ಭಾಳ ಜನ, ಭಾಳ ದೇಶಗಳಲ್ಲಿ, ನಮ್ಮ ದೇಶ ಅಂತಲ್ಲ, ದೇ ಇನ್ವೆಸ್ಟ್ ಆನ್ ಗೋಲ್ಡ್. ನೀವಿಲ್ಲಿ ಆಮದು ಸುಂಕ ಇಳಿಸಿ, ಇಳಿಸಿ. ಸಿಲಿಂಡರ್ ಬೆಲೆಯ ಕಡಿತ ತಪ್ಪದಂಗೆ ಕೇಳಬಾರ್ದು. ಫ್ರೀ ಯಾವುದು ಸರ್? ಫ್ರೀ ಕೇಳಬೇಕು, ಎಲ್ಲರಿಗೂ ಫ್ರೀ, ಉಚಿತ ಕೊಡ್ಬೇಕ್ರಿ. ಕೊಡಬೇಕು ಅಂದ್ರೂ ಕೊಡಬೇಕು, ಒಳ್ಳೆ ಕಥೆ ಆಯ್ತಲ್ಲ. ಎಲ್ಲರಿಗೂ ಕೊಡಬೇಕು ಅಷ್ಟೇ. ಆಹಾರ ವಸ್ತುಗಳ ಬೆಲೆ ಇಳಿಕೆ, ಹಾಂ ಫ್ರೀ. ಅದು ಸರ್ ತಿನ್ನಕ್ಕೆ ಅನ್ನ ಕೊಡಲು ಆಗದ ಸರ್ಕಾರ, ಅದು ಒಂದು ಸರ್ಕಾರನ, ಅದನ್ನು ಬೇಯಿಸಿಕೊಂಡು ತಿನ್ನಲು ಗ್ಯಾಸ್ ಸಿಲಿಂಡರ್ ಕೊಡೋಕ್ಕಾಗದೇ ಇರೋ ಸರ್ಕಾರನ ಫ್ರೀ. ಈ ಮನೋಸ್ಥಿತಿಗೆ ಜನರನ್ನು ತಂದಿಟ್ಬಿಟ್ಟು ದುಡಿಯೋ ಕೈಗಳಿಗೆ ಪುಕ್ಕಟ್ಟೆ ದುಡ್ಡನ್ನು ಹಾಕಿಬಿಟ್ಟು ಆ ದುಡಿಯೋ ಕೈಗಳನ್ನು ಹಿಂಗೆ ಮಾಡಿಸ್ಬಿಟ್ಟು ಕೂರಿಸ್ಬಿಟ್ರೆ ಯಾವ ದೇಶ, ಯಾವ ಆರ್ಥಿಕ ವ್ಯವಸ್ಥೆ ಉದ್ಧಾರ ಆಗಕ್ಕೆ ಸಾಧ್ಯ ಇದೆ? ಅದನ್ನು ಮಾಡೋಕ್ಕಾಗದೆ ಕೈ ಇಲ್ಲದವರಿಗೆ ನಾನು ಬೆಳಕು ಮತ್ತು ಕೈಯಾಗಿ ಬರ್ತೀವಿ ಅಂತ ಕೈ ಹಿಡ್ಕೊಂಡು ಕರ್ಕೊಂಡೋಗೋದು ಬುದ್ಧಿವಂತರ ಲಕ್ಷಣ. ಎಸ್.